ಮಹಾಸ್ವಾಮಿಗಳ ವ್ಯಾಖ್ಯಾನ ಸರ್ವಸಮ್ಮತವಾದ್ದೆ. ರಾಮಾಚಾರ್ಯ ಇವ್ರ ಮಾತಿನಲ್ಲೇ ನಮ್ಮನ್ನು ಕೀಳು ಮಾಡಿ ಮೇಲೆ ಎದ್ನಲ್ರಿ. ಸ್ವಾಮಿ, ಯಾಕೆ ಮೇಲು ಕೀಳೆಂಬ ಭಾವ? ಪರಮಾತ್ಮನನ್ನು ಅನನ್ಯ ಭಕ್ತಿಯಿಂದ ಭಜಿಸುವವರೇ ಉತ್ತಮರು. ಕಾಮಾದಿ ಅರಿಷಡ್ ವರ್ಗಗಳಿಗೆ ಬಲಿಯಾಗಿ ಪಾಪ ಮಾಡುವವರೇ ಅಧಮರು. ಈ ಎರಡು ಕುಲವಲ್ಲದೆ ಜಗತ್ತಿನಲ್ಲಿ ಬೇರೆ ಕುಲವಿಲ್ಲ. ಅದಕ್ಕಾಗಿ ಹೊಡೆದಾಡುವುದು ಯಾವ ನ್ಯಾಯ? ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉನ್ನದ ವಸ್ತುಗಳಿಲ್ಲ. ಓ ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉನ್ನದ ವಸ್ತುಗಳಿಲ್ಲ. ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು, ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು. ನೆಟ್ಟಲೆ ಸರ್ವಜ್ಞನ ನೆನೆ ಕಂಡ್ಯ ಮನೋಜ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಜಲದ ಕುಲವನೇನಾದರೂ ಬಲ್ಲಿರ. ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲವಿ ದೇಹ, ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲವಿ ದೇಹ. ನೆಲೆಯ ಅರಿತು ನೀ ನೆನೆ ಕಂಡ್ಯ ಮನೋಜ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆನುತ ತಿಳಿದು. ಓ ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆನುತ ತಿಳಿದು. ಸಿರಿಕಾಗಿ ನೆಲೆಯಾದಿ ಕೇಶವರಾಯನ, ಸಿರಿಕಾಗಿ ನೆಲೆಯಾದಿ ಕೇಶವರಾಯನ. ಚರಣ ಕಮಲವ ಕೀರ್ತಿಸುವನೆ ಕುಲಜ, ಚರಣ ಕಮಲವ ಕೀರ್ತಿಸುವನೆ ಕುಲಜ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ನಾರಾಯಣ ಹರಿ ನಾರಾಯಣ, 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 ಹರಿ ನಾರಾಯಣ. ಪಂಡಿತೋತ್ತಮರೇ, ಆಚಾರ್ಯ ಶ್ರೇಷ್ಠರೇ, ಈ ದಿನ ನಮ್ಮ ಅಂಗೈಯಲ್ಲೇನಿದೆ ಅನ್ನೋದನ್ನ ಸರಿಯಾಗಿ ಹೇಳಿದವರನ್ನ ಮಹಾಜ್ಞಾನಿಗಳು ಅಂತ ನಿರ್ಧರಿಸಿ ಶಾಲೆ ಜೋಡಿ ಬಹುಮಾನ. ಇಲ್ಲಿ ನಮ್ಮ ಅಂಗೈಯಲ್ಲೇನಿದೆ ಹೇಳಿ ನೋಡೋಣ. ಸಮಯ ಸ್ಥಳಗಳನ್ನ ನೋಡಿ ನಿರ್ಧರಿಸಿ ಹೇಳಬಹುದು ಅಂತಂದ್ರೆ ಮಹಾಸ್ವಾಮಿಗಳವರ ಅಂಗೈಯಾಗೆ ಪರಮಾತ್ಮನಿಗೆ ಅರ್ಪಿಸಿದ ತುಳಸಿ ದಳ. ನಮಸ್ಕಾರ ಮಾಡಿದವರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಮಂತ್ರಾಕ್ಷತೆ ಕಾಳು, ಅದು ಅಲ್ಲ. ತೆಂಗಿನಕಾಯಿ ಅಂಗೈನ ತೆಂಗಿನಕಾಯಿ ಮುಚ್ಚಿಟ್ಕೊಳಕಾಗ್ತದೆ ಅಂದ್ರೆ ಮಂಗ್ಯ ಬಾಳೆಹಣ್ಣು ನೀನು ಬುದ್ಧಿಗೂ ಮಣ್ಣು ಸುಮ್ಮನೆ. ಹಾಗಾದ್ರೆ ನಿಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ಲವೇ? ಕನಕ,
ನಮ್ಮ ಅಂಗೈಯಲ್ಲಿ ಏನಿದೆ ಹೇಳು. ಕೇಶವ ಕೇಶವ, ಮಹಾಸ್ವಾಮಿ, ಅಖಿಲಾಂಡಗಳನ್ನು ತನ್ನ ಉದರದಲ್ಲಿ ಅಡಗಿಸಿಕೊಂಡಿರುವ ಬ್ರಹ್ಮಾಂಡ ನಾಯಕನಾದ ಪರಮಾತ್ಮನು ಸಾಲಿಗ್ರಾಮ ರೂಪದಿಂದ ತಮ್ಮ ಅಂಗೈಯಲ್ಲಿ ಅಡಗಿದ್ದಾನೆ. ಸತ್ಯ ಕನಕ, ಸತ್ಯ. ಜ್ಞಾನಿ ಅಂದ್ರೆ ನೀನು. ಆಚಾರ್ಯರೇ, ಪಂಡಿತೋತ್ತಮರೇ, ನಿಮಗೆ ಯಾರಿಗೂ ಜ್ಞಾನ ಸಿದ್ಧಿಸಿಲ್ಲ. ಮನಸ್ಸಿನ ಕಶ್ಮಲಗಳನ್ನು ಶುದ್ಧಿ ಮಾಡಿಕೊಂಡು ಕನಕನ ಹಾಗೆ ಅಪರೋಕ್ಷ ಜ್ಞಾನಿಗಳಾಗಲು ಪ್ರಯತ್ನಿಸಿ. ಕನಿಷ್ಠ ಜಾತಿಯಲ್ಲಿ ಹುಟ್ಟಿದವನು ಅಪರೋಕ್ಷ ಜ್ಞಾನಿಯೇ ಏನೋ? ಯಾರು ಕರೆದ ಕೂಡಲೇ ಭಗವಂತನು ತಾನಾಗಿ ಓಡೋಡಿ ಬರುತ್ತಾನೋ ಅಂತಹ ಭಾಗವತ ಶಿರೋಮಣಿಯಾದ ಕನಕನು ಕನಿಷ್ಠ ಜಾತಿಯೇ. ಕೆಲಸಬೇಕು. ಅಧಿಕ ಪ್ರಸಂಗಿ ಅಂತ ಸ್ತ್ರೀಗಳು ಭಾವಿಸಬಾರದು. ಈ ಮಹಾನುಭಾವ ಕರೆದ ಕೂಡಲೇ ಪರಮಾತ್ಮ ಬರ್ತಾನೆ, ನಿಸ್ಸಂದೇಹವಾಗಿ. ಹಾಗಾದ್ರೆ ಮಹಾಸ್ವಾಮಿಗಳು ಅಪ್ಪಣೆ ಮಾಡಿ ಪರಮಾತ್ಮನ್ ಕರೀಲಿ, ನಾವು ನೋಡಿ ಆನಂದ ಪಡಬಹುದಲ್ಲ. ದಿವ್ಯವಾದ ಬೇಡಿಕೆ. ಪೂರ್ಣ ಜೊತೆಯಲ್ಲಿ ನಾಲ್ಕು ಸ್ವರ್ಗಕ್ಕೆ ಹೋದಾಗ ನಾವು ಪರಮಾತ್ಮನ ದರ್ಶನ ಮಾಡಿಕೊಂಡು ಪುನೀತರಾಗಬಹುದಲ್ಲ? ಆಗಬಹುದು. ಕನಕ, ಗುರುಗಳ ಅಪ್ಪಣೆಯನ್ನು ತಲೆಯಲ್ಲಿ ಹೊತ್ತು ಈ ಜನಗಳ ಇಷ್ಟಾರ್ಥವನ್ನು ಪೂರ್ತಿ ಮಾಡು ಪರಮಾತ್ಮ ಅಂತ ಕೇಳ್ಕೊಳ್ತೀನಿ. ನಾಳೆ ಮಹಾಮಂಗಳಾರತಿ ಸಮಯಕ್ಕೆ ಸರಿಯಾಗಿ ಎಲ್ಲರಿಗೂ ದರ್ಶನ ಕೊಡು ಪ್ರಭು ಅಂತ ಮೊರೆ ಇಡ್ತೀನಿ. ಕನಕ ದೇವರು ತೋರಿಸ್ತಾನಂತೆ. ಎಲ್ಲಿ? ಸ್ವಾಮಿಗಳ ಮಠದಲ್ಲಿ. ಯಾವಾಗ? ನಾಳೆ ಮಹಾಮಂಗಳಾರತಿ ಸಮಯಕ್ಕೆ. ಅಯ್ಯ ಭಕ್ತ ಚಿಕ್ಕಾಮಣಿ, ಕಣ್ಣು ಬಿಡು. ನಮ್ಮ ಗುರುಗಳು ನಿನ್ ಕೈಲಿ ಮಾತನಾಡ್ಬೇಕು ಅಂತ ಕಾಯ್ಕೊಂಡು ನಿಂತಿದ್ದಾರೆ. ಅಪ್ಪ, ದೇವ್ರನ್ನ ತೋರಿಸ್ತೀನಿ ಅಂತ ಹೇಳಿದ್ದಿ, ಎಲ್ಲಿ ಪರಮಾತ್ಮ ಪ್ರತ್ಯಕ್ಷ ಆಗ್ಲಿಲ್ವಲ್ಲ? ಬಂದಿದ್ದ ಸ್ವಾಮಿ ಪರಮಾತ್ಮ. ಬಂದಿದ್ನೆ. 4 ಕಾಲು 1 ಬಾಲ, ಅದೇ ಪರಮಾತ್ಮನೇನು? ಹೌದು ಸ್ವಾಮಿ, ಅವನೇ ಪರಮಾತ್ಮ. ನನಗ್ ಗೊತ್ತಾಗ್ಲಿಲ್ವಲ್ಲ. ಸೀನ್ಯಾ ದರ್ಶನ ಮಾಡ್ಕೊಂಡೇನು? ನಮಸ್ಕಾರ ಮಾಡ್ದೇನು? ಮಾಡಿದಿ ಗುರುವೆ. ಅಯೋಗ್ಯ ನಾಯಿಗೆ ನಮಸ್ಕಾರ ಮಾಡ್ದೇನು? ಅಲ್ಲಪ್ಪ, ಹಿಂಗೆಲ್ಲಾ ಮೈಲಿಗೆಯಿಂದ ಬಂದ್ರೆ ಅಲ್ಪಮತಿಗಳ ನಮಗ್ ತಿಳಿಯೋದು ಹೇಗೆ? ನಾಳೆ ದಯಮಾಡಿ ಮಡಿಯಿಂದ ಬರ್ಲಕ್ ಹೇಳು, ಅಷ್ಟು ದರ್ಶನ ಮಾಡ್ಕೊಂಡು ಪುನೀತರಾಗ್ತೀವಿ. ಆಗ್ಲಿ ಸ್ವಾಮಿ, ಕೇಳ್ಕೊಳ್ತೀನಿ. ರಾಮಾಚಾರ್ಯ, ನಾಳೆ ಶ್ರೀಮಂತ ಲಕ್ಷ್ಮೀನಾರಾಯಣ ಜಳಕ ಮಾಡ್ಕೊಂಡು ಪಟ್ಟೆ ಪೀತ ಬಿಟ್ಕೊಂಡು ದೇವರಮ್ಮನಾಗಿ ಬರ್ತಾರಂತೆ. ಕಣ್ಣು ತುಂಬ ನೋಡಿ ಧನ್ಯರಾಗೋದಿರುತ್ತೆ. ಬರಿ ಬರಿ ಬರಿ. ಏನಾಯ್ತು? ಸಿಂಗಣ್ಣ, ಏ ಸಿಂಗ, ಬಿರ್ನ್ ಬಾರ್ಲೆ, ನಿನ್ ಮನೆ ಆಗಾಗ ಬಿರ್ನ್ ಬಾರು. ಹಾವು ಕಚ್ಚಂತೆ.
ಬದುಕೊಂಡ್ರು ಒಲೆ ಕರ್ಕೊಂಡೋಗಿ ಒಸಿ ಒಳಗಲೂ ಕೊಡ್ತುವ. ಈತನೀಗ ವಾಸುದೇವನು ಲೋಕದೊಡೆಯ, ಈತನೀಗ ವಾಸುದೇವನು, ಈತನೀಗ ವಾಸುದೇವ ಈ ಸಮಸ್ತ ಲೋಕದೊಡೆಯ, ಈತನೀಗ ವಾಸುದೇವ ಈ ಸಮಸ್ತ ಲೋಕದೊಡೆಯ, ದಾಸಗೊಲಿದು ತೇರಲೇರಿ ತೇಜಿ ಪಿಡಿದು ನಡೆಸಿದಾತ ಈತನೀಗ ವಾಸುದೇವನು. ಧನುಜಯಾಲ್ದ ನನ್ನನಯ್ಯನ ಪಿತನ